ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರೋ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ಶುಭಾಭಿವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಹೋದವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದರೂ ನೆನಪು ಮಾಡ್ತೀರಾ? ಹಲ್ಲೆಲೂಯಾ. ಚೆನ್ನಾಗಿ ನೆನ್ಪಿಟ್ಕೊಂಡ್ರಿ. ಯಾಕಂದರೆ ಯಾಕೆ ಹೇಳ್ರಿ, ಉಪ್ಪು ಬೇಕೇ ಬೇಕಲ್ಲ ಮನೆಯಲ್ಲಿ. ಹಲ್ಲೆಲೂಯಾ. ಪ್ರೈಸ್. ಸತ್ಯವೇದದಲ್ಲಿ ಉಪ್ಪಿನ ಬಗ್ಗೆ ಹೇಳಿದ್ದಾರೆ, ಸಕ್ಕರೆ ಬಗ್ಗೆ ಹೇಳೇ ಇಲ್ಲ. ಒಂದು ವಾಕ್ಯ ಕೂಡ ಸಕ್ಕರೆ ಬಗ್ಗೆ ಇಲ್ಲನೇ ಇಲ್ಲ. ಹಲ್ಲೆಲೂಯಾ. ಏನೇನು ಕೇಳಿದ್ವಿ ಹೋದವಾರ? ಉಪ್ಪಿನ ರೀತಿಯಲ್ಲಿ ನಾವು ಕೆಡಿಸಲಾರದಂಥ ಸ್ವಭಾವವುಳ್ಳವರಾಗಿ ಇರಬೇಕು. ಉಪ್ಪು ಅಡುಗೆಗೆ ಏನು ಮಾಡುತ್ತೆ? ರುಚಿ ಕೊಡುವಂಥದ್ದಾಗಿರುತ್ತೆ. ಆ ರುಚಿ ಕೊಡುವಂಥ ಉಪ್ಪಾಗಿ ನಾವು ಇರಬೇಕು ಹೊರತಾಗಿ ಸಪ್ಪಗಾದ ಉಪ್ಪು ನಾವು ಆಗಬಾರ್ದು. ಉಪ್ಪು ಏನು ಮಾಡುತ್ತೆ? ಬಂಜೆತನವನ್ನು ಏನು ಮಾಡುತ್ತೆ? ನಿವಾರಣೆ ಮಾಡುತ್ತೆ, ತೊಲಗಿಸುತ್ತೆ. ಉಪ್ಪು ಇದ್ದಾಗ ಅದು ಫಲ ಕೊಡುವಂಥ ಒಂದು ಜೀವಿತ ಇರುತ್ತೆ ಎಂಬುದಾಗಿ ಹೋದವಾರ ನಾವು ನೋಡಿದ್ದೇವೆ. ಸ್ವಾಮಿಯವರು ಹೇಳಿದರು, 5ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 13ನೇ ವಚನದಲ್ಲಿ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಆ ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ರುಚಿ ಬಂದೀತು. ಹಲ್ಲೆಲೂಯಾ. ಅದನ್ನೇನು ಮಾಡ್ತಾರೆ? ಹೊರಗಡೆ ಎಸೆದು ತುಳಿಯುವುದಕ್ಕೆ ಮಾತ್ರ ಅದು ಯೋಗ್ಯ ಎಂಬುದಾಗಿ. ನೀವು ಅಂದರೆ ಯಾರು? ಯೇಸು ಸ್ವಾಮಿಯ ಮಕ್ಕಳು, ಸೃಷ್ಟಿಕರ್ತನಾದ ದೇವರನ್ನು ಹಿಂಬಾಲಿಸಿ ನಡೆಯುವಂಥವರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸಮಾಜದಲ್ಲಿ ವಾಸಿಸುವಂಥ ನಮ್ಮ ಜೀವಿತದಲ್ಲಿ ಅನೇಕವಾಗಿರ್ತಕ್ಕಂಥ ತೊಂದರೆಗಳು, ನಷ್ಟಗಳು, ಅವಮಾನಗಳು, ದುಃಖಗಳು, ವೇದನೆಗಳು ಸಂಭವಿಸಿದ ಮೇಲೆ ಎಲ್ಲವೂ ಕೂಡ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಬಂದಂಥ ಸಮಯದಲ್ಲಿ ನಾವು ಹೇಳ್ತೀವಿ ಏನಂತೇಳಿ, ಎಲ್ಲ ಕೂಡ ಏನಾಯಿತು? ಚೆನ್ನಾಗಿ ಆಗ್ಬಿಡ್ತು. ಎಲ್ಲ ಕಾರ್ಯಗಳು ಕೂಡ ಚೆನ್ನಾಗಿ ಆಯಿತು ಅಂತೇಳಿ ಯಾವಾಗ ಬರುತ್ತೆ ನಮಗೆ? ಯಾವಾಗ ಬರುತ್ತೆ ನಮ್ಮ ಬಾಯಿಗೆ? ಎಲ್ಲ ರೀತಿಯಿಂದಲೂ ನೋವುಗಳನ್ನು ನಾವು ಅನುಭವಿಸಿದಾಗ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀವು ಯಾರಾದರೂ ಹಾಸ್ಪಿಟ್ಲಿಗೆ ಹೋದ್ರಪ್ಪ ಅಂದ್ರೆ, ಹಾಸ್ಪಿಟ್ಲಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನೀವೇನಾಗಿರ್ತೀರಿ? ರೋಗಿಗಳಾಗಿರ್ತೀರಿ, ಅನಾರೋಗ್ಯದಲ್ಲಿ ಬಿದ್ದಂಥವ್ರಾಗಿರ್ತೀರಿ, ಆ ನೋವನ್ನು ನೀವು ಅನುಭವಿಸುವಂಥವ್ರಾಗಿರ್ತೀರಿ. ಯಾವಾಗ ನೀವು ಟ್ರೀಟ್ಮೆಂಟ್ ತೆಗೆದುಕೊಂಡು ಬಂದಂಥ ಸಮಯದಲ್ಲಿ ನಿಮಗೇನು ಏನಂತ ಕೇಳ್ತಾರೆ? ಚೆನ್ನಾಗಾಯ್ತಾ, ಆರಾಮಾಯ್ತಾ ಅಂತೇಳಿ ಏನು ಮಾಡ್ತಾರೆ? ಕೇಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯೇಸು ಸ್ವಾಮಿಯನ್ನು ಹಿಂಬಾಲಿಸಿ ನಡೆದಂಥವರ ಜೀವಿತಗಳನ್ನು ಯೇಸು ಸ್ವಾಮಿ ಏನು ಮಾಡ್ತಾರಂತೆ? ಚೆನ್ನಾಗಿ ಇರುವ ಹಾಗೆ ಮಾಡ್ತಾರೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಜನರು ಆ ಒಂದು ಗಲಿಲಾಯ ಸಮುದ್ರದಲ್ಲಿ ಬಳಿಗೆ ಬಂದಿರತಕ್ಕಂಥ ಜನರು ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಬಂದರು. ಯಾಕಂದರೆ ಅವರ ಬಳಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಆತನು ಭಯಂಕರವಾಗಿರ್ತಕ್ಕಂಥ ಸ್ಥಿತಿಗೆ ದಬ್ಬಲ್ಪಟ್ಟಂಥ ವ್ಯಕ್ತಿಯಾಗಿದ್ದ. ಆ ಸಮಯದಲ್ಲಿ ಯಾವಾಗ ಅವರು ಯೇಸುವನ್ನು ಹುಡುಕಿಕೊಂಡು ಬಂದಂಥ ಸಮಯದಲ್ಲಿ ಆ ವ್ಯಕ್ತಿಯ ಜೀವಿತವನ್ನು ದೇವರು ಏನು ಮಾಡಿದ್ರಿ? ಆಶೀರ್ವದಿಸಿದರು, ಮುಟ್ಟಿದರು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ನಮ್ಮನ್ನು ಸ್ವಸ್ಥಪಡಿಸುವಂಥ ಆತನಾಗಿದ್ದಾನೆ, ಬಿಡುಗಡೆಯನ್ನು ಕೊಡುವಂಥ ಆತನಾಗಿದ್ದಾನೆ. ಆತನು ನಮ್ಮ ಜೀವಿತಗಳನ್ನು ಮಾರ್ಪಡಿಸುವಂಥ ಆತನಾಗಿದ್ದಾನೆ. ಆತನು ನಮ್ಮ ಜೀವಿತವನ್ನು ಬದಲಾವಣೆ ಆಗಲಾರದ ಜೀವಿತಗಳನ್ನು ಬದಲಾಯಿಸುವಂಥ ದೇವರಾಗಿದ್ದಾನೆ. ತೊಂದರೆಗಳು ಇರುವಂಥದ್ದನ್ನು ತೊಲಗಿಸುವಂಥ ದೇವರಾಗಿದ್ದಾನೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಯಾವಾಗ ಆ ವ್ಯಕ್ತಿಯನ್ನು ಯೇಸು ಸ್ವಾಮಿಯ ಬಳಿಗೆ ಕರೆದುಕೊಂಡು ಬಂದರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ, ಮೊಟ್ಟ ಮೊದಲನೇದಾಗಿ ನಾವು ಯೇಸು ಸ್ವಾಮಿಯನ್ನು ನಂಬಿದ ಮೇಲೆ ಅನೇಕರು ಏನಾಗ್ತಾರೆ? ಸ್ಥಿರವಾಗಿ ಆತನನ್ನು ಹಿಂಬಾಲಿಸುವಂಥದ್ದನ್ನು ಬಿಟ್ಟು ಬಿಡ್ತಾರೆ. ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥದ್ದನ್ನು ಬಿಟ್ಟು ಬಿಡ್ತಾರೆ. ಅನೇಕರು ಅಂದುಕೊಳ್ತಾರೆ, ನಾವು ಯೇಸು ಸ್ವಾಮಿಯನ್ನು ನಂಬಿಟ್ಟಿವಿ, ಕೊಳ್ಳಾಗ ಶಿಲುಬೆಯನ್ನು ಹಾಕಿಕೊಂಡು ಬಿಟ್ಟಿವಿ, ಅದು ಇದು ಅಂತೇಳಿ. ಆದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥದ್ದೇ ಏನಾಗಿದೆ ರೀ? ಆತನನ್ನು ಹಿಂಬಾಲಿಸಿ ನಡೆಯುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ಜನರು 7ನೇ ಅಧ್ಯಾಯ ಮಾರ್ಕನ ಬರೆದ ಸುವಾರ್ತೆ ತೆಗೆರಿ ಈ ಸಮಯದಲ್ಲಿ 31ನೇ ವಚನ. ಅನಂತರ ಆತನು ತೂರ್ ಪಟ್ಟಣದ ಪ್ರಾಂತ್ಯಗಳನ್ನು ಬಿಟ್ಟು ಸೀದೋನ್ ಪಟ್ಟಣದ ಮಾರ್ಗವಾಗಿ ದೆಕಪೋಲಿಯ ಪ್ರಾಂತ್ಯಗಳನ್ನು ಹಾದು ಗಲಿಲಾಯ ಸಮುದ್ರಕ್ಕೆ
ಬಂದನು. ಹಲ್ಲೆಲೂಯಾ. ಯೇಸು ಸ್ವಾಮಿಯವ್ರಿಗಿರ್ತಕ್ಕಂಥ ವೆರಿ ಶಾರ್ಟೆಡ್ ಪೀರಿಯಡಲ್ಲಿ ಆತನ ಏನು ಮಾಡ್ತಾ ಇದ್ದಾನ್ರಿ, ಸುವಾರ್ತೆಯನ್ನು ಸಾರಿ ಸಾರಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ. ತಿಳ್ಕೊಂಡ್ರೆ ಬಿಟ್ಬಿಡ್ರಿ ನೋಡ್ರಿ, ಇರ್ರಿ, ಅದು ಲೇಟ್ ಆಗುತ್ತೆ ಸುಮ್ಮನೆ. ಹಲ್ಲೆಲೂಯಾ. ಎಲ್ಲರೂ ನಿಮ್ಮನ್ನ ನೋಡ್ತಾರೆ, ವಾಕ್ಯ ಕೇಳಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಆತನ ಎಲ್ಲಿಗೆ ಬಂದಂತೆ, ಗಲಿಲಾಯ ಸಮುದ್ರಕ್ಕೆ ಬಂದ. ಯಾವಾಗ ಆತನು ಗಲಿಲಾಯ ಸಮುದ್ರಕ್ಕೆ ಬಂದನು, ಜನರು ತಂಡೋಪತಂಡವಾಗಿ ಆ ಒಂದು ಸ್ಥಳಕ್ಕೆ ಹಾದು ಬರ್ತಾ ಇದ್ದಾರೆ. ಯೇಸು ಎಲ್ಲಿ ಬರ್ತಿದ್ರು ಅಲ್ಲಿ ಜನರ ಗುಂಪು ಆತನನ್ನ ಹಿಂಬಾಲಿಸ್ತಾ ಇತ್ತು. ಪ್ರಿಯರೇ, ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಬಂದಿರತಕ್ಕಂಥ ಸುದ್ದಿಯನ್ನು ಕೇಳಿ ಜನರು ಆತನ ಬಳಿಗೆ ಬಂದರು. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ತೂರ್ ಪಟ್ಟಣದಿಂದ ಸೀದೋನ್ ಪಟ್ಟಣಕ್ಕೆ ಎಷ್ಟು ಕಿಲೋಮೀಟರ್ ದೂರ ಐತ್ರಿ? 40 ಕಿಲೋಮೀಟರಷ್ಟು ದೂರ ಇದೆ ಪ್ರಿಯರೇ. ಹಲ್ಲೆಲೂಯಾ. 40 ಕಿಲೋಮೀಟರ್ ದೂರದಿಂದ ಪ್ರಯಾಣವಾಗಿ ಸ್ವಾಮಿಯವರು ಆ ಸ್ಥಳಕ್ಕೆ ಬಂದಾಗ, ಆ ಸ್ಥಳದಲ್ಲಿರ್ತಕ್ಕಂಥ ಜನರು ಒಬ್ಬ ವ್ಯಕ್ತಿಯನ್ನ, ಚೆನ್ನಾಗಿ ಇರಲಾರದಂಥ ಒಬ್ಬ ವ್ಯಕ್ತಿಯನ್ನ ಯೇಸು ಸ್ವಾಮಿಯ ಬಳಿಗೆ ಕರೆದುಕೊಂಡು ಬರ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅವರ ಜೀವಿತವನ್ನು ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ, ಆ ವ್ಯಕ್ತಿ ಏನಾಗಿದ್ದಾನಂದ್ರೆ, ತೊದಲು ಮಾತಾಡುವ ಒಬ್ಬ ಕಿವುಡನನ್ನ ಆತನ ಬಳಿಗೆ ಕರೆತಂದು ಇವನ ಮೇಲೆ ನಿನ್ನ ಕೈ ಇಡಬೇಕು ಎಂದು ಆತನನ್ನು ಬೇಡಿಕೊಂಡರು. ಹಲ್ಲೆಲೂಯಾ. ಯೇಸು ಸ್ವಾಮಿಯ ಬಳಿಗೆ ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಬಂದ ಮೇಲೆ ಅವ್ರು ಏನಂತ ಹೇಳ್ತಾ ಇದ್ದಾರೆ, ಇವನ ಮೇಲೆ ನಿನ್ನ ಹಸ್ತವನ್ನು ಇಡು, ಈ ವ್ಯಕ್ತಿಯನ್ನು ನೀನು ಆಶೀರ್ವಾದ ಮಾಡು, ಈ ವ್ಯಕ್ತಿಗಿರ್ತಕ್ಕಂಥ ಅನಾರೋಗ್ಯವನ್ನು ನೀನು ನೀಗಿಸು ಎಂಬುದಾಗಿ ಆತನನ್ನು ಏನು ಮಾಡ್ತಾ ಇದ್ದಾರೆ, ಬೇಡಿಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾವಾಗ ನಾವು ಯೇಸುವನ್ನು ಹಿಂಬಾಲಿಸೋದಕ್ಕೆ ಪ್ರಾರಂಭ ಮಾಡ್ತೀವೋ, ನಾವು ಏನಾಗಬೇಕು, ಬೇಡುವಂಥವರು ಆಗಬೇಕು. ಬೇಡುವಂಥದ್ದಂದ್ರೆ ಏನು? ಪ್ರಾರ್ಥನೆ ಮಾಡುವಂಥದ್ದು, ಸಹವಾಸದಲ್ಲಿ ಇರುವಂಥದ್ದು, ದೇವರನ್ನು ಬಿಟ್ಟು ಪುನಃ ಬೇರೆ ಬೇರೆ ಕಡೆಗೆ ಹೋಗಲಾರ್ದಂಥ ಒಂದು ಸ್ಥಿತಿ ಪ್ರಿಯರಿಲ್ಲ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ, ಆ ಜನರು ಯೇಸುವನ್ನು ಹಿಂಬಾಲಿಸಿ ಬಂದಂಥ ಸಮಯದಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಆತನನ್ನು ಬೇಡ್ತಾ ಇದ್ದಾರೆ, ಸ್ವಾಮಿ ನಿನ್ನ ಹಸ್ತಗಳನ್ನು ಏನು ಮಾಡು, ಈ ವ್ಯಕ್ತಿಯ ಮೇಲೆ ಇಡು. ಹಲ್ಲೆಲೂಯಾ. ಕಾರಣ ಏನು? ಆ ವ್ಯಕ್ತಿಗೆ ಏನಾಗಿದೆ, ಕಿವಿಗಳು ಕೇಳಿಸ್ತಾ ಇಲ್ಲ, ಮಾತುಗಳು, ತೊದಲು ಮಾತುಗಳು ಬರ್ತಾ ಇದ್ದಾವೆ, ಸರಿಯಾದ ರೀತಿಯಲ್ಲಿ ಮಾತಾಡುವಂಥ ಶಕ್ತಿಯನ್ನು ಆ ವ್ಯಕ್ತಿ ಹೊಂದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯಾವಾಗ ಯೇಸು ಸ್ವಾಮಿಯ ಬಳಿಗೆ ಕರೆದುಕೊಂಡು ಬಂದರು ಅವರು ಸುಮ್ಮನಿರಲಿಲ್ಲ. ಹಲ್ಲೆಲೂಯಾ. ಸುಮ್ಮನಿರಲಿಲ್ಲ. ಸ್ವಾಮಿಯನ್ನು ನಂಬಿ ನಾವು ಸುಮ್ಮನಿದ್ರೆ ಪ್ರಯೋಜನ ಇಲ್ಲ. ನಾವು ಬೇಡುವವರಾಗಬೇಕು. ನಾವು ಪಡ್ಕೊಳ್ಬೇಕಾದ್ರೆ ಬೇಡಬೇಕು. ನಾವು ವ್ಯವಸಾಯವನ್ನು ಮಾಡಿ ಫಲವನ್ನು ಹೊಂದಿಕೊಳ್ಬೇಕಾದ್ರೆ ನಾವು ಪ್ರಯಾಸ ಪಡಬೇಕು. ಪ್ರಯಾಸ ಪಡಲಾರ್ದೆ ಯಾವುದು ಕೂಡ ಬರೋದಿಲ್ಲ. ಬೇಡಲಾರ್ದೆ ಯಾವುದನ್ನು ಹೊಂದಿಕೊಳ್ಳೋದಕ್ಕೆ ನಾವು ಸಾಧ್ಯ ಇಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಅವರು ಸ್ವಾಮಿಯನ್ನು ಬೇಡ್ತಾ ಇದ್ದಾರೆ. ಅಲ್ಲಲ್ಲಿ ಏನಂತ ಬೇಡ್ತಾ ಇದ್ದಾರೆ, ಈ ವ್ಯಕ್ತಿಗೆ ಇಂತಹ ತೊಂದರೆ ಇದೆ, ಈ ವ್ಯಕ್ತಿಯನ್ನು ನೀನೇನು ಮಾಡು, ಗುಣ ಮಾಡು, ಮುಟ್ಟು ಸಾಕು, ನಿನ್ನ ಕೈ ಹಸ್ತ ಸ್ಪರ್ಶ ಆದರೆ ಸಾಕು, ಈ ವ್ಯಕ್ತಿ ಏನಾಗ್ತಾನೆ, ಸ್ವಸ್ಥತೆಯನ್ನು ಹೊಂದುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೊದಲನೇದಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಹುಡುಕಿಕೊಂಡು ಬಂದರು. ಎರಡನೇದಾಗಿ ಏನು ಮಾಡ್ತಾ ಇದ್ದಾರೆ, ಬೇಡ್ತಾ ಇದ್ದಾರೆ ಪ್ರೇಯರ್. ನಾವು ನೋಡ್ತಾ ಇದ್ದೇವೆ, ಯಾವಾಗ ಅವರು ಬೇಡುವುದಕ್ಕೆ ಪ್ರಾರಂಭ ಮಾಡಿದರು, ಆ 33ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಅವನನ್ನು ಜನರ ಗುಂಪಿನಿಂದ ಒತ್ತಟ್ಟಿಗೆ ಕರಕೊಂಡು ಹೋಗಿ ತನ್ನ ಬೆರಳುಗಳನ್ನು ಅವನ ಕಿವಿಗಳಲ್ಲಿ ಇಟ್ಟು ಉಗುಳಿ ಅವನ ನಾಲಿಗೆಯನ್ನು ಮುಟ್ಟಿ ಆಕಾಶದ ಕಡೆಗೆ ನೋಡಿ ನಿಟ್ಟುಸಿರು ಬಿಟ್ಟು ಅವನಿಗೆ ಎಫತಾ ಎಂದು ಹೇಳಿದನು. ಆ ಶಬ್ದಕ್ಕೆ ತೆರೆಯಲಿ ಎಂದರ್ಥ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಒಂದು ಸಮಯದಲ್ಲಿ ಆ ಗುಂಪಿನ ಮಧ್ಯದಿಂದ ಸ್ವಾಮಿಯವರು ಏನು ಮಾಡಿದ್ರು, ಆ ವ್ಯಕ್ತಿಯನ್ನು ಒತ್ತಟ್ಟಿಗೆ ಕರೆದುಕೊಂಡು ಹೋದರು. ಎಲ್ಲಿ ಕರ್ಕೊಂಡು ಹೋದ್ರಿ? ಒಂದು ಸ್ಥಳದ ಕಡೆಗೆ ಕರೆದುಕೊಂಡು ಹೋದರು. ಒಬ್ಬಂಟಿಗನಾಗಿ ಅವನನ್ನು ಕರೆದುಕೊಂಡು ಹೋದರು. ಹೋಗಿ ಏನು ಮಾಡ್ತಾರೆ, ಕಿವಿಗಳಲ್ಲಿ ಏನು ಮಾಡ್ತಾರೆ, ಬೆರಳುಗಳನ್ನು ಇಡ್ತಾರೆ, ಉಗುಳ್ತಾರೆ. ಉಗುಳಿದ ಮೇಲೆ ಏನು ಮಾಡ್ತಾರೆ, ಎಫತಾ ಎಂಬುದಾಗಿ, ನಾಲಿಗೆಯನ್ನು ಮುಟ್ಟಿ ಏನು ಮಾಡ್ತಾರೆ, ಎಫತಾ ಎಂಬುದಾಗಿ ಹೇಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ವಾಮಿಯವರ ಮಿನಿಸ್ಟ್ರಿಯಲ್ಲಿ ಅವರ ಸೇವೆ ಒಂದು ವಿಷಯದಲ್ಲಿ ನಾವು ನೋಡುವಾಗ ಒಬ್ಬೊಬ್ಬರನ್ನ ಒಂದೊಂದು ರೀತಿಯಲ್ಲಿ ಅವ್ರು ಏನು ಮಾಡಿದ್ದಾರೆ, ಗುಣಪಡಿಸಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೆಲವೊಂದು ಸಂದರ್ಭದಲ್ಲಿ ನಿನಗೆ ವಿಶ್ವಾಸ ಇದೆಯಲ್ಲ, ನಿನ್ನ ವಿಶ್ವಾಸನೇ ನಿನ್ನನ್ನು ಏನು ಮಾಡುತ್ತೆ, ಸ್ವಸ್ಥ ಮಾಡುತ್ತೆ. ನಿನ್ನ ನಂಬಿಕೆ ನಿನ್ನನ್ನು ಏನು ಮಾಡುತ್ತೆ, ಸ್ವಸ್ಥ ಮಾಡುತ್ತೆ. ಭಯಪಡೋದಕ್ಕೆ ಹೋಗ್ಬೇಡ. ನಿನ್ನ ನಂಬಿಕೆಯಿಂದ ನನ್ನನ್ನು ಹುಡುಕಿಕೊಂಡು ಬಂದಿದ್ದೀಯಾ,
ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡುತ್ತೆ ಎಂಬುದಾಗಿ ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ. ಕೆಲವೊಂದು ಸಂದರ್ಭಗಳಲ್ಲಿ ಏನಿಲ್ಲ, ಅವರಿಗೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ಏನೂ ಕೂಡ ಇಲ್ಲ. ಯಾರು? ನಾಯಿನ್ ವಿಧವೆಯ ಮಗನು ತೀರಿ ಹೋದಂಥ ಸಂದರ್ಭದಲ್ಲಿ ಊಣಿಡೋದಕ್ಕೆ ಚಟ್ಟ ಹೊತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವ್ರಿಗೆ ಯಾವ ಒಂದು ಏನಂತ ಹೇಳ್ತೀವಿ, ಆಶಾಭಾವನೆ ಇಲ್ಲ. ಅವ್ರಿಗೇನಿರೋದು, ಆಯ್ತು ಇನ್ನೂ ಸ್ವಲ್ಪ ಹೊತ್ತಿಗೆ ಹೋಗಿ ಮಣ್ಣು ಮಾಡಿ ನಾವು ಬಂದುಬಿಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಆದರೆ ಯೇಸು ಸ್ವಾಮಿ ಅವರು ಬಂದು ನಂಬಿಕೆ ಇರಲಾರದಂಥ ಅವರಿಗೆ ತಾನು ಏನು ಮಾಡಿದ್ನರಿ? ಬಿಡುಗಡೆಯನ್ನು ಕೊಟ್ಟ. ಸತ್ತಿರ್ತಕ್ಕಂಥ ಹುಡುಗನನ್ನು ಎಬ್ಬಿಸಿದ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ವ್ಯತ್ಯಾಸಕರವಾದಂಥ ಒಂದು ರೀತಿಯಲ್ಲಿ ಹುಡುಕಿಕೊಂಡು ಬಂದಿದ್ದಾರೆ, ನಂಬಿಕೆಯಿಂದ ಬಂದಿದ್ದಾರೆ, ಆತನನ್ನು ಬೇಡ್ತಾ ಇದ್ದಾರೆ, ಮಗನನ್ನು ನೀನು ಮುಟ್ಟಬೇಕು ಅಂತೇಳಿ. ಆತನು ಮುಟ್ಟಿರುವಂಥದ್ದು ಮಾತ್ರವಲ್ಲ, ಒಂದು ಶಬ್ದವನ್ನು ಹೇಳ್ತಾ ಇದ್ದಾರೆ. ಏನಂತೇಳಿ? ಎಫ್ಫತಾ ಎಂಬುದಾಗಿ. ಎಫ್ಫತಾ ಅಂದರೆ ಏನರ್ಥ? ತೆರೆಯಲ್ಪಡಲಿ. ಮುಚ್ಚಿರ್ತಕ್ಕಂಥ ಕಟ್ಟುಗಳು, ಅನಾರೋಗ್ಯಕ್ಕೀಡು ಮಾಡಿರ್ತಕ್ಕಂಥ ಬಂಧನಗಳು ಎಲ್ಲವೂ ಕೂಡ ಏನಾಗಲಿ? ಕಳಚಿ ಬೀಳಲಿ ಎಂಬುದಾಗಿ. ಯಾವಾಗ ಆ ಮಾತನ್ನು ಹೇಳಿದ್ರು, ಸತ್ಯವೇದ ಹೇಳ್ತಾ ಇದೆ, ಆ ಮಾತನ್ನು ಹೇಳುತ್ತಲೇ ಅವನ ಕಿವಿ ತೆರೆದವು, ಅವನ ನಾಲಿಗೆಯ ಕಟ್ಟು ಬೆಚ್ಚಿ ಹೋಯಿತು. ಹಲ್ಲೆಲೂಯಾ. ಅವನು ನೆಟ್ಟಗೆ ಮಾತಾಡಿದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತೇಳಿ? ಯಾವಾಗ ಸ್ವಾಮಿಯ ಬಳಿಗೆ ಆ ವ್ಯಕ್ತಿಯನ್ನು ಕರೆದುಕೊಂಡು ಬಂದರು, ಆತನನ್ನು ಬೇಡಿದರು, ಮುಟ್ಟಬೇಕೆಂಬುದಾಗಿ ಹೇಳಿದರು, ಸ್ವಾಮಿಯವರು ಏನು ಮಾಡಿದ್ರು? ಆ ವ್ಯಕ್ತಿಯನ್ನು ಮುಟ್ಟಿದರು, ಸ್ವಸ್ಥತೆಯನ್ನು ಕೊಟ್ಟರು. ಪ್ರಿಯರೇ, ಇಲ್ಲಿ ಇವತ್ತಿನ ದಿವಸ ಧ್ಯಾನ ಏನ್ರಿ? ನಾವು ಚೆನ್ನಾಗಿರಬೇಕೆಂಬುದಾಗಿಯೇ ದೇವರು ನಮ್ಮನ್ನು ಹುಡುಕಿಕೊಂಡು ಬಂದಿದ್ದಾನೆ. ನಾವು ಚೆನ್ನಾಗಿರಬೇಕಾದ್ರೆ, ನಮ್ಮ ಜೀವಿತಗಳು ಚೆನ್ನಾಗಿರಬೇಕಾದ್ರೆ ನಾವು ಯೇಸುವನ್ನು ಹುಡುಕಿಕೊಂಡು ಹೋಗಬೇಕು, ಯೇಸುವನ್ನು ಹಿಂಬಾಲಿಸಿ ನಡೆಯಬೇಕು, ಯೇಸುವಿನಲ್ಲಿ ಪ್ರಾರ್ಥನೆಯನ್ನು ಮಾಡುವವರಾಗಬೇಕು. ಯೇಸು ಸ್ವಾಮಿಯವರು ಯಾವ ಯಾವ ಮಾರ್ಗದರ್ಶನದಲ್ಲಿ ನಮ್ಮನ್ನು ನಡೆಸ್ತಾರೋ ಆ ಮಾರ್ಗದರ್ಶನದಲ್ಲಿ ನಾವು ನಡೆಯುವವರು ಆಗಬೇಕಿಲ್ಲ. ನಾವು ನೋಡ್ತಾ ಇದ್ದೇವೆ, ಯಾವಾಗ ಆ ವ್ಯಕ್ತಿ ಜರ್ಜರಿತವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ, ಅನಾರೋಗ್ಯದ ಪರಿಸ್ಥಿತಿಯಲ್ಲಿ, ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿಯನ್ನು ಕರೆದುಕೊಂಡು ಬಂದರು, ಆದರೆ ಈ ಸಮಯದಲ್ಲಿ ಆ ವ್ಯಕ್ತಿ ಏನಾಗಿದ್ದಾನೆ? ಬಿಡುಗಡೆಯನ್ನು ಹೊಂದಿಕೊಂಡಿದ್ದಾನೆ. ಆತನ ಕಟ್ಟುಗಳು ಏನಾದವು? ಬಿಚ್ಚಲ್ಪಟ್ಟು ಆತನಿಗಿರ್ತಕ್ಕಂಥ ಅನಾರೋಗ್ಯ ಏನಾಯಿತು? ನೀಗಿ ಹೋಯಿತು. ಆ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಜನರಿಗೆ ಸ್ವಾಮಿಯವರು ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ಏನಂತೇಳಿ? ಯಾರಿಗೂ ತಿಳಿಸಬಾರದೆಂದು ಅವರಿಗೆ ಖಂಡಿತವಾಗಿ ಹೇಳಿದನು. ಆದರೆ ಎಷ್ಟು ಖಂಡಿತವಾಗಿ ಹೇಳಿದರು, ಅವರು ಮತ್ತಷ್ಟು ಹೆಚ್ಚಾಗಿ ಅದನ್ನು ಹಬ್ಬಿಸಿದರು. ಅವರು ಅತ್ಯಂತ ಆಶ್ಚರ್ಯಪಟ್ಟು, ಎಲ್ಲ ಚೆನ್ನಾಗಿ ಮಾಡಿದ್ದಾನೆ, ಕಿವುಡರಾದರೂ ಕೇಳುವಂತೆ ಮಾಡುತ್ತಾನೆ, ಮೂಕರಾದರೂ ಮಾತಾಡುವಂತೆ ಮಾಡುತ್ತಾನೆ ಅಂದುಕೊಂಡರು. ಹಲ್ಲೆಲೂಯಾ. ಯೇಸು ಏನು ಮಾಡ್ತಾರೆ? ನಮ್ಮ ಜೀವಿತದಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಹಲ್ಲೆಲೂಯಾ. ಒಂದಲ್ಲ, ಎಲ್ಲ ಕಾರ್ಯಗಳನ್ನು ಏನು ಮಾಡ್ತಾರೆ? ಚೆನ್ನಾಗಿ ಮಾಡ್ತಾರೆ. ಒಂದು ಕಾರ್ಯ ಅಲ್ಲ, ಎಲ್ಲ ಕಾರ್ಯಗಳು ಕೂಡ ಆತನಿಗೆ ನೀನು ಒಪ್ಪಿಸಿಕೊಡುವಾಗ ಆತನು ಚೆನ್ನಾಗಿ ಮಾಡುವಂಥ ದೇವರಾಗಿದ್ದಾನೆ. ಪ್ರಿಯರೇ, ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಒಂದು ಸಂದರ್ಭ ಬಹಳ ವಿಶೇಷವಾಗಿರುವಂಥದ್ದು. ಯಾಕಂದರೆ ಸ್ವಾಮಿಯವರು ಅಲ್ಲಿವರೆಗೆ ಯಾರ್ದು ನಾಲಿಗೆ ಕೂಡ ಟಚ್ ಮಾಡಿಲ್ಲ, ಆ ಒಂದು ಶಬ್ದವನ್ನು ಹೇಳಿಲ್ಲ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ. ಏನಂತ ಹೇಳಂದರೆ, ನಮ್ಮ ದೇವರು ನಮ್ಮನ್ನು ಚೆನ್ನಾಗಿ ಮಾಡುವುದಕ್ಕೋಸ್ಕರವಾಗಿಯೇ ಕರೆದಿದ್ದಾರೆ. ನಾವು ಬೀಳುವುದಕ್ಕಾಗಿ ನಮ್ಮನ್ನು ಕರೀಲಿಲ್ಲ. ನಾವು ಎದ್ದು ನಾವು ಮಾತ್ರ ನಡೆಯುವಂಥದ್ದಲ್ಲ, ಇನ್ನು ಅನೇಕರನ್ನು ನಾವು ನಡೆಸುವವರಾಗಬೇಕು. ಅವ್ರಿಗೆ ಹೇಳಿದ್ರು ಸ್ವಾಮಿಯವರು, ನೀವು ಯಾರಿಗೂ ಹೇಳ್ಬೇಡ್ರಿ ಅಂತೇಳಿ. ಹಲ್ಲೆಲೂಯಾ. ಆದರೆ ಎಲ್ರಿಗೂ ಅವರು ಹಬ್ಬಿಸಿಬಿಟ್ರು. ನಾವು ಎಲ್ರಿಗೂ ಹೇಳ್ರಿ ದೇವ್ರು ಮಾಡಿದ ಕಾರ್ಯ ಅಂತಂದರೆ ನೀವು ಯಾರಿಗೂ ಹೇಳಲ್ಲ. ಹಲ್ಲೆಲೂಯಾ. ಹೇಳ್ತೀರಾ? ಹಲ್ಲೆಲೂಯಾ. ಪ್ರೈಸ್ ಉಲ್ಟಾಗಿಬಿಟ್ಟದ ಹಿಂಗೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿಯವರು ಮಾಡಿದಂಥ ಕಾರ್ಯಗಳನ್ನು ನಾವೇನು ಮಾಡಬೇಕು? ಸ್ವಲ್ಪ ಹೊತ್ತು ಕೂಡ ನಾವು ನಮ್ಮ ಹತ್ರ ಇಟ್ಕೊಳ್ಳಾರ್ದೆ ಎಲ್ಲವನ್ನು ನಾವು ಮುಚ್ಚುಮರೆ ಇಲ್ಲದೆ ನಾವು ಹೇಳುವವರು ಆಗಬೇಕು. ದೇವರ ನಾಮಕ್ಕೆ ಏನಾಗಬೇಕು ರೀ? ಮಹಿಮೆ ಬರಬೇಕು. ನೀನು ಹೇಳಿದರೆ ಅವರು ಕೇಳಲಾರದೆ ಇರಲಿ. ಹೇಳುವಂಥ ಬಾಧ್ಯತೆ ನಿನ್ನದು. ಖಂಡಿತವಾಗಿ ಒಂದಲ್ಲ ಒಂದು ದಿವಸ ಅವ್ರು ನೆನಪು ಮಾಡ್ಕೊತಾರೆ, ಅಯ್ಯೋ ಅವತ್ತಿನ ದಿವಸ ಅವರು ಹೇಳಿದರು ಆದರೆ ನಾವೇ ಹೋಗಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ವೇಳೆ ಹೇಳಲಾರ್ದೇ ಇದ್ದರೆ ನಾಳೆ ಹೇಳ್ತಾರೆ, ನೀವು ಅಷ್ಟೇ ಹೋದ್ರಿ ಬಾದರ್ಲಿಗೆ, ನಿಮ್ಮ ಅಯ್ಯರ್ನಷ್ಟೇ ಬುಧವಾರ ಕರ್ಸ್ಕೊತಿದ್ರಿ, ಭಾನುವಾರ ಕರ್ಸ್ಕೊತಿದ್ರಿ, ವಾಕ್ಯಗಳು ಹೇಳಿಸ್ಕೊತ ಇದ್ರಿ, ನಮ್ಗೆ ಹೇಳಿಲ್ಲ ಅಂಥೇಳಿ ಅವತ್ತಿನ ದಿವಸ ಅಂದ್ರಪ್ಪ ಅಂದರೆ ನಿಮಗೆ ಅವತ್ತು ಹೃದಯ ಏನಾಗುತ್ತೆ? ಅಯ್ಯೋ ಹೇಳಿದ್ರೆ ಚೆನ್ನಾಗಿರ್ತಿತ್ತು, ಬೇಸಿರ್ತಿತ್ತು, ನಾವು ಚೆನ್ನಾಗಾದೀವಿ, ಅವರು ಕೂಡ
ಚೆನ್ನಾಗಿ ಆಗ್ತಾ ಇದ್ರು ಅಂತೇಳಿ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಯೇಸು ಸ್ವಾಮಿ ನಿನ್ನ ಜೀವಿತವನ್ನು ಚೆನ್ನಾಗಿ ಮಾಡುವುದಕ್ಕಾಗಿಯೇ ಬಂದಿದ್ದಾನೆ. ನೀನೇನು ಮಾಡಬೇಕು? ಆತನನ್ನು ಹುಡುಕಬೇಕು, ನಿಧಿ ಹುಡುಕಿದಂಗೆ ಹುಡುಕಬೇಕು. ಯೇಸು ಸ್ವಾಮಿನ ಅನೇಕರು ಏನು ಮಾಡ್ತಾ ಇಲ್ಲ? ಹುಡುಕ್ತಾ ಇಲ್ಲ, ಪ್ರಾರ್ಥಿಸ್ತಾ ಇಲ್ಲ, ಯೇಸು ಸ್ವಾಮಿ ಹತ್ರ ಬೇಡ್ತಾ ಇಲ್ಲ, ಸ್ವಾಮಿ ನನ್ನನ್ನು ಮುಟ್ಟು ಎಂಬುದಾಗಿ ಕೇಳ್ತಾ ಇಲ್ಲ. ಹಲ್ಲೆಲೂಯಾ. ಅದರ ಸಲುವಾಗಿ ಇನ್ನೂ ಕಟ್ಟುಗಳಲ್ಲಿದ್ದಾರೆ, ಅದರ ಸಲುವಾಗಿ ಇನ್ನೂ ಬಂಧನಗಳಲ್ಲಿದ್ದಾರೆ, ಅದರ ಸಲುವಾಗಿ ಅವರ ಜೀವಿತ ಇನ್ನೂ ಚೆನ್ನಾಗಿರಲಾರ್ದಂಥ ಸ್ಥಿತಿಗೆ ಒಳಗಾಗಿದೆ ಪ್ರಿಯರೇ. ಕಾರಣ ಒಂದೇ, ಯೇಸುವನ್ನು ಅವರು ಸರಿಯಾದ ರೀತಿಯಲ್ಲಿ ಹುಡುಕಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ಯೇಸು ನನ್ನ ಜೀವಿತವನ್ನು ಚಲೋ ಮಾಡ್ತಾರೆ. ನನ್ನ ಜೀವಿತ ಮಾತ್ರ ಅಲ್ಲ, ನಮ್ಮೆಲ್ಲರ ಜೀವಿತಗಳನ್ನು ಏನು ಮಾಡ್ತಾರೆ? ಚೆನ್ನಾಗಿ ಮಾಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರು ಯೇಸುವನ್ನು ಹುಡುಕಿಕೊಂಡು ಬಂದಿದ್ದಾರೋ, ಆತನನ್ನು ಬಳಿಗೆ ಬಂದಿದ್ದಾರೋ, ಆತನಲ್ಲಿ ಬೇಡಿದಾರೋ, ಅವರ ಕಾರ್ಯಗಳು ಯಾವತ್ತೂ ಕೂಡ ಯಾವುದು ಕೂಡ ಏನಾಗಲಿಲ್ಲಂತೆ? ನಿಷ್ಫಲ ಆಗಲಿಲ್ಲ. ಬಲಗಡೆ ಇರ್ತಕ್ಕಂಥ ಕಳ್ಳನನ್ನು ಸ್ವಾಮಿ, ಏನಪ್ಪ ಇಷ್ಟು ವರ್ಷ ನೀನೇನು ಮಾಡಿದೀಯಾ? ಕೆಟ್ಟ ಕೆಟ್ಟ ಕಾರ್ಯಗಳು ಮಾಡಿದೀಯಾ, ಹೋಗಯ್ಯ ಹೋಗ ಅಂತೇಳಿ ಹೇಳಿದ್ರು ಶಿಲುಬೆ ಮೇಲೆ. ಏನಂತಂದ್ರು? ಪಶ್ಚಾತ್ತಾಪ ಪಟ್ಟಿರ್ತಕ್ಕಂಥ ಬಲಗಡೆ ಇರ್ತಕ್ಕಂಥ ಕಳ್ಳನನ್ನು ಕೂಡ ಸ್ವಾಮಿ ಏನು ಮಾಡಿದರು? ದೇವರು ಏನು ಮಾಡಿದ್ರಿ? ಕ್ಷಮಿಸಿದ್ರು. ಕಾರಣ ಒಂದೇ, ಯಾಕಂದರೆ ತನ್ನ ಬಳಿಗೆ ಬರುವವರನ್ನು ಆತನು ಎಂದಿಗೂ ಕೂಡ ಏನು ಮಾಡಲ್ಲ? ಕೈ ಬಿಡೋದಿಲ್ಲ, ತಳ್ಳಿ ಬಿಡೋದಿಲ್ಲ. ಅವ್ರನ್ನ ಏನು ಮಾಡ್ತಾನೆ? ಕೈ ಹಿಡಿತಾನೆ, ಕನಿಕರಿಸ್ತಾನೆ, ಕ್ಷಮಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಪರದೇಶಿಗೆ ಹೋಗಿರ್ತಕ್ಕಂಥ ಕೊನೆಯ ವ್ಯಕ್ತಿ ಯಾರು? ಯಾರು? ಆ ಒಬ್ಬ ಬಲಗಡೆ ಇರ್ತಕ್ಕಂಥ ಕಳ್ಳ. ಯಾರ ಸಂಗಡ? ಯೇಸು ಸ್ವಾಮಿಯ ಸಂಗಡ. ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದೀವಿ, ಇವತ್ತಿನ ದಿವಸ ನಮ್ಮ ಜೀವಿತಗಳು ಚೆನ್ನಾಗಿ ಆಗಬೇಕು. ನಮ್ಮ ಜೀವಿತಗಳು ಚೆನ್ನಾಗಿ ಆಗ್ಬೇಕಂದ್ರೆ ನಾವು ಯೇಸುವನ್ನು ಸರಿಯಾದ ರೀತಿಯಲ್ಲಿ ಏನು ಮಾಡ್ಬೇಕ್ರಿ? ಹಿಂಬಾಲಿಸಬೇಕು. ಬಾಯಿ ಮಾತು ಮಾತ್ರ ಅಲ್ಲ, ನಮ್ಮ ಕ್ರಿಯೆಗಳು, ನಮ್ಮ ನಡತೆ, ನಮ್ಮ ಗುಣಗಳು, ನಮ್ಮ ಮಾತು, ನಮ್ಮ ಸಾಕ್ಷಿಯ ಜೀವಿತ ಎಲ್ಲವೂ ಕೂಡ ಹೆಂಗೆ ಇರಬೇಕು? ದೇವರ ಮೇಲೆ ಪ್ರಭಾವ ಬೀರುವ ರೀತಿಯಲ್ಲಿ ಇರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರನ್ನು ಅವಲಂಬಿಸಿರುವಂಥ ಜೀವಿತ ನಮ್ಮ ಜೀವಿತಗಳು ಆಗಬೇಕು. ಆ ಗುಂಪಿನವರು ಯೇಸು ಸ್ವಾಮಿ ಬಂದಿದ್ದಾರೆ ಅಂತೇಳಿ ಹುಡುಕಿಕೊಂಡು ಬರುವಂಥದ್ದು ಮಾತ್ರವಲ್ಲ, ಆ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದರು. ಆ ವ್ಯಕ್ತಿಯನ್ನು ಮುಟ್ಟಬೇಕು, ತಾಕಬೇಕಂತೇಳಿ ಬೇಡಿರುವಂಥದ್ದು ಮಾತ್ರವಲ್ಲ, ದೇವರು ಅವರ ಮನವಿಯನ್ನು ಏನು ಮಾಡಿದ್ರಿ? ಅಂಗೀಕರಿಸಿ ಆ ಕುಮಾರನಿಗೆ ಏನು ಮಾಡಿದರು? ಬಿಡುಗಡೆ ಕೊಟ್ಟರು. ಮತ್ತೆ ಹೇಳಿದರು, ಯಾರಿಗೂ ಹೇಳಬೇಡ ಅಂತೇಳಿ. ಆದರೆ ಅವರು ಇನ್ನಿಷ್ಟು ಏನು ಮಾಡಿದ್ರಂತೆ? ಹಬ್ಬಿಸಿದರು. ಹಲ್ಲೆಲೂಯಾ. ಅವರ ಮಾತು ಒಂದೇ, ಅತ್ಯಂತ ಆಶ್ಚರ್ಯಪಟ್ಟು ಎಲ್ಲ ಚೆನ್ನಾಗಿ ಮಾಡಿದ್ದಾನೆ. ಒಂದಲ್ಲ ಏನ್ರಿ? ಎಲ್ಲ ಕಾರ್ಯಗಳು ಸ್ವಾಮಿ ಏನು ಮಾಡ್ತಾರೆ? ಚೆನ್ನಾಗಿ ಮಾಡ್ತಾರೆ. ಕಾನಾ ಊರಿನ ಮದುವೆ ಮುರಿದು ಬೀಳಬೇಕಾಗಿತ್ತು, ಆ ಕಾರ್ಯವನ್ನು ದೇವರು ಏನು ಮಾಡಿದರು? ಚೆನ್ನಾಗಿ ಮಾಡಿದರು. ಹಲ್ಲೆಲೂಯಾ. ಸತ್ತು ಹೋಗಿರ್ತಕ್ಕಂಥ ನಾಯಿನ್ ಎನ್ನುವಂಥ ಊರಿನ ಒಬ್ಬ ವಿಧವೆಯ ಮಗನನ್ನು ದೇವರು ಎಬ್ಬಿಸುವುದರ ಮೂಲಕವಾಗಿ ಪುನಃ ಅಗಲಿ ಹೋಗಿರ್ತಕ್ಕಂಥ ಮಗನನ್ನು ಏನು ಮಾಡಿದರು? ತಾಯಿಯ ಸಂಗಡ ಕೂಡಿಸಿದರು ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ದೇವ್ರು ಏನು ಮಾಡುವಂಥ ದೇವ್ರಿ? ಬೇಸಿರಲಾರ್ದಂಥದ್ದನ್ನು ಚಲೋ ಮಾಡೋ ದೇವರು, ಬೇಸ್ ಮಾಡುವ ದೇವರು. ಅದನ್ನು ನಾವೇನು ಮಾಡಬೇಕು? ತಿಳಿದುಕೊಳ್ಳಬೇಕು. ದೇವ್ರ ಮೇಲೆ ಭಾರ ನಾವು ಹಾಕಿದರೆ, ಆತನನ್ನು ಹುಡುಕಿದ್ರೆ, ಈಗ ಯಾರನ್ನಾದ್ರೂ ನೀವು ಕೇಳ್ತಾ ಇರ್ತೀರಿ, ಸಾಲ ಕೇಳಬೇಕಾದ್ರೆ ಏನು ಮಾಡ್ತೀರಿ ಹೇಳ್ರಿ? ಹೆಂಗೆ ಮಾಡ್ತೀರಿ? ಸಾಲ ಕೇಳಬೇಕಾದ್ರೆ ಹುಡುಕ್ತೀರಿ. ಇಲ್ಲ ಕೊಟ್ಬಿಡ್ತೀನಿ, ನಾಳೆ ಕೊಟ್ಬಿಡ್ತೀನಿ, ಕೊಡೋಕ್ಕಾಗಲ್ಲ, ನಾಳೆ ಕೊಟ್ಬಿಡ್ತೀನಿ ಅಂತೇಳಿ ಏನು ಮಾಡ್ತೀವಿ? ಅಡ್ವಾನ್ಸ್ ಆಗಿ ನಾವು ಮಾತಾಡ್ತೀವಿ, ಹೇಳ್ತೀವಿ. ಇಲ್ಲ ನಾಳೆ ಕೊಟ್ಬಿಡ್ತೀನಿ. ಅದು ಎಂಥ ಪರಿಸ್ಥಿತಿ ಬಂದರೂ ಕೂಡ ಏನು ಮಾಡ್ತೀವಿ? ನಾಳೆ ಕೊಡ್ತೀವಿ ಅಂತೇಳಿ ಚಪ್ಪಲಿ ಯಾರ್ಯಾವ್ರಿಗೆ ಏನು ಮಾಡ್ತೀವಿ ರೀ? ಸಾಲ ಕೊಡೋರ ಬಲೆ ಹತ್ರ ತಿರುಗಾಡ್ತೀವಿ. ಅಲ್ಲೆಲ್ಲ ಅದ್ರ ಸಲುವಾಗಿ ಸ್ವಾಮಿಯವರು ಒಂದು ಮಾತು ಹೇಳ್ತಾರೆ, ಏನಂತ ಹೇಳಂದ್ರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಹಲ್ಲೆಲೂಯಾ. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ತಟ್ಟುವವನಿಗೆ ತೆರೆಯಲ್ಪಡುವುದು, ಹುಡುಕುವವನಿಗೆ ಸಿಕ್ಕುವುದು. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7, 8, 9 ವಚನಗಳಲ್ಲಿ ಆ ಒಂದು ವಿಷಯವನ್ನು ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ಸಂದರ್ಭವನ್ನು ಸ್ವಾಮಿಯವರು ಹೇಳ್ತಾರೆ, ಒಬ್ಬ ವ್ಯಕ್ತಿ ಏನು ಮಾಡಿದಾನಂತೆ? ಮನೆಯಲ್ಲಿ ಮಲ್ಕೊಂಡಿದ್ದಾನೆ, ಮಕ್ಕಳ ಸಂಗಡ ಮಲ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಹೊರಗಡೆಯಿಂದ ಒಬ್ಬ ಸ್ನೇಹಿತ ಬಂದು ಏನು ಮಾಡ್ತಾನೆ? ಬಾಗಿಲಿ ಡಬ 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 ಅಂತೇಳಿ ಏನು ಮಾಡ್ತಾ ಇದ್ದಾನೆ? ಹೊಡಿತಾ ಇದ್ದಾನೆ. ಹೊಡೆಯುವಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ವ್ಯಕ್ತಿ ನನ್ನಿಂದ ಎದ್ದು ಬರೋದಕ್ಕೆ ಆಗಲ್ಲ, ನನ್ನ ಮಕ್ಕಳು ಚಿಕ್ಕವರಿದ್ದಾರೆ, ನಾನು ನಿನಗೆ ಏನು ಕೂಡ ಕೊಡೋದಕ್ಕೆ ಆಗೋದಿಲ್ಲ ಅಂತೇಳಿ ಒಳಗಡೆಯಿಂದ ಹೇಳ್ತಾ ಇದ್ದಾನೆ. ಆದರೆ ಹೊರಗಡೆ ಇರುವಂಥ ವ್ಯಕ್ತಿಗೆ ಏನಾಗ್ತಾ ಇಲ್ಲ?
ಬೇಕೇ ಬೇಕು ಅಂತೇಳಿ ಬಾಗಿಲನ್ನು ತಡ್ತಾ ಇದ್ದಾನೆ. ಆತನಿಗೇನು ಬೇಕಾಗಿದೆ? ರೊಟ್ಟಿಗಳು ಬೇಕಾಗಿದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ತಡ್ತಾ ಇದ್ದಾನೆ. ತಟ್ಟುವಂಥ ಸಮಯದಲ್ಲಿ ಒಳಗಡೆ ಇರ್ತಕ್ಕಂಥ ವ್ಯಕ್ತಿಯ ಮನಸ್ಸು ಕರೆಗೆ ಏನಾಯ್ತಂತೆ, ಆತನು ಎದ್ದು ಬಂದು ಸ್ನೇಹದ ನಿಮಿತ್ತವಾಗಿ ತನ್ನಲ್ಲಿರ್ತಕ್ಕಂಥವುಗಳನ್ನು ತನ್ನ ಸ್ನೇಹಿತನಿಗೆ ಏನು ಮಾಡಿದಂತೆ ಕೊಟ್ಟ. ಅದೇ ರೀತಿಯಾಗಿ ಬೇಡುವಂಥ ಪ್ರತಿಯೊಬ್ಬರಿಗೂ ಕೂಡ ದೇವ್ರು ಏನು ಮಾಡ್ತಾರೆ? ಕೊಡ್ತಾರೆ ಪ್ರಿಯರೇ. ಹುಡುಕುವಂಥ ಪ್ರತಿಯೊಬ್ಬರಿಗೂ ದೇವ್ರು ಏನು ಮಾಡ್ತಾರೆ? ಯಾವುಗಳು ಬೇಕೋ ಅವುಗಳನ್ನು ಸಿಗುವ ಹಾಗೆ ಮಾಡ್ತಾರೆ. ಅದರ ಸಲುವಾಗಿ 18ನೇ ಲೂಕನ ಬರೆದ ಸುವಾರ್ತೆಯಲ್ಲಿ ಒಂದು ವಿಷಯವನ್ನು ದೇವರು ಪ್ರಸ್ತಾಪನೆ ಮಾಡ್ತಾರೆ. ಏನಂತೇಳಿ ಅಂದರೆ, ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಈ ಸಾಮ್ಯವನ್ನು ಯೇಸು ಸ್ವಾಮಿಯವರು ಹೇಳಿದರು. ಒಂದು ಊರಿನಲ್ಲಿ ಒಬ್ಬ ವಿಧವೆ ಇದ್ಲು. ಆ ವಿಧವೆ ಅನ್ಯಾಯ ಆಗಿತ್ತು. ಆಕೆಗೆ ಒಂದು ಆಸ್ತಿಯ ಸಂಬಂಧವಾಗಿ ಆ ಊರಿನಲ್ಲಿರ್ತಕ್ಕಂಥ ಒಬ್ಬ ಯಜಮಾನನ ಬಳಿಗೆ ನ್ಯಾಯಕ್ಕೋಸ್ಕರವಾಗಿ ಹೋದಂಥ ಸಮಯದಲ್ಲಿ ಆ ಒಬ್ಬ ಊರಿನ ಧಣಿ, ಆತನು ಅನ್ಯಾಯಗಳನ್ನು ಮಾಡುವಂಥ ವ್ಯಕ್ತಿ, ದೇವರನ್ನು ನಂಬಲ್ಲ, ಮನುಷ್ಯರನ್ನು ಕೂಡ ನಂಬಲ್ಲ, ನ್ಯಾಯವಲ್ಲ ಅನ್ಯಾಯಗಳನ್ನೇ ಮಾಡುವಂಥ ವ್ಯಕ್ತಿ. ಅಂತಹ ವ್ಯಕ್ತಿಯ ಬಳಿಗೆ ಆಕೆ ಹೋಗ್ತಾ ಇದ್ದಾಳೆ. ಹೋದಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ? ಆಕೆಗೆ ನ್ಯಾಯ ಸಿಗ್ತಾ ಇಲ್ಲ. ಹಲ್ಲೆಲೂಯಾ. ಆದರೆ ಆಕೆ ಹೋಗುವಂಥದ್ದನ್ನು ಬಿಡ್ತಾ ಇಲ್ಲ. ಆಕೆ ಓದ್ಲು ಆ ಊರಿನ ಆ ದಣಿಗೆ, ಆ ಯಜಮಾನನಿಗೆ ಏನು ಬಂತ್ರಿ? ಅಯ್ಯೋ, ಈಕೆ ಎಷ್ಟು ಕಾಡಿಸ್ತಾಳೆ, ಎಷ್ಟು ಪೀಡಿಸ್ತಾಳಪ್ಪ, ಈಕೆ ನ್ಯಾಯವನ್ನು ಏನು ಮಾಡಬೇಕು? ಬಗೆಹರಿಸಬೇಕು, ತೀರಿಸಬೇಕು ಅಂತೇಳಿ ಆ ಯಜಮಾನನ ಮನಸ್ಸಿನಲ್ಲಿ ಏನು ಬಂತ್ರಿ? ಒಂದು ಆಲೋಚನೆ ಬಂತು. ಆ ಶ್ರೀಮಂತನ ಮನಸ್ಸಿನಲ್ಲಿ ಏನು ಬಂತು? ಆಲೋಚನೆ ಬಂದು ಆತನೇನು ಮಾಡಿದ? ಆಕೆ ನ್ಯಾಯವನ್ನು ತೀರಿಸಿದ. ಹಲ್ಲೆಲೂಯಾ. ಅಲ್ಲಿ ಹೇಳ್ತಾರೆ ಸ್ವಾಮಿಯವರು, ನಾವು ನಿರಂತರವಾಗಿ, ಒಂದ್ಸಾರಿ ಆ ವಾಕ್ಯ ಓದ್ತೀರಾ? ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 6ನೇ ವಚನ ಓದ್ರಿ. ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದನ್ನು ಆಲೋಚಿಸಿಕೊಳ್ಳಿರಿ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡಮಾಡಿದರು, ಅವರ ನ್ಯಾಯವನ್ನು ತೀರಿಸದೇ ಇರುವನೇ. ಹಲ್ಲೆಲೂಯಾ. ಆದರೆ ನಾವೇನು ಮಾಡಬೇಕಂತೆ? 18ನೇ 1ನೇ ವಚನದಲ್ಲಿ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುವವರಾಗಬೇಕು, ದೇವರ ಹತ್ರ ಬೇಡುವವರಾಗಬೇಕು. ಅದರ ಸಲುವಾಗಿ ನಮ್ಮ ಜೀವಿತಗಳು ಚೆನ್ನಾಗಿರ್ಬೇಕಂದ್ರೆ ನಮ್ಮ ಜೀವಿತ ಹೆಂಗಿರ್ಬೇಕ್ರಿ? ಪ್ರೇಯರ್ಫುಲ್ ಆಗಿರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಎಲ್ಲರೂ ಮೊಣಕಾಲೂರೋಣ, ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಯೇಸುವನ್ನು ಹಿಂಬಾಲಿಸುವಂಥ ನೀನು ಸರಿಯಾದ ರೀತಿಯಲ್ಲಿ ಹಿಂಬಾಲಿಸಲಾರದೆ ಹೋದರೆ, ಆತನನ್ನು ಹಿಂಬಾಲಿಸಿ ಆತನ ಹತ್ರ ಬೇಡಲಾರದೆ ಹೋದರೆ ನೀನು ಫಲವನ್ನು ಹೊಂದಿಕೊಳ್ಳೋದಿಲ್ಲ. ಸತ್ಯವೇದ ಹೇಳ್ತಾ ಇದೆ, ಆತನನ್ನು ಹುಡುಕಿಕೊಂಡು ಬಂದಿರತಕ್ಕಂಥ ಆ ಜನಸಮೂಹ, ಅಲ್ಲಿರ್ತಕ್ಕಂಥ ಒಬ್ಬ ಅನಾರೋಗ್ಯದಿಂದ ಬಳಲುವಂಥ ಒಬ್ಬ ವ್ಯಕ್ತಿ, ಆತನಿಗೆ ಕಿವಿಗಳು ಕೇಳಿಸಲ್ಪಡುವುದಿಲ್ಲ. ಆ ವ್ಯಕ್ತಿಗೆ ಮಾತುಗಳು ತೊದಲು ಮಾತುಗಳು ಬರ್ತಾ ಇದ್ದಾವೆ. ಆತನ ಜೀವಿತ ಭಯಂಕರವಾಗಿರ್ತಕ್ಕಂಥ ಸ್ಥಿತಿ. ಆದರೆ ಅಲ್ಲಿರುವಂಥವರು ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಆತನ ಹತ್ರ ಬೇಡ್ತಾ ಇದ್ದಾರೆ, ಸ್ವಾಮಿ ಈ ವ್ಯಕ್ತಿಯನ್ನು ಮುಟ್ಟಯ್ಯ, ತಾಕಯ್ಯ, ಈ ವ್ಯಕ್ತಿಗೆ ಬಿಡುಗಡೆಯನ್ನು ಅನುಗ್ರಹ ಮಾಡು ಎಂಬುದಾಗಿ. ಸ್ವಾಮಿಯವರು ಅವರು ಬೇಡುವಂಥದ್ದನ್ನು ನೋಡಿ ಆ ವ್ಯಕ್ತಿಯನ್ನು ಒತ್ತಟ್ಟಿಗೆ ಕರ್ಕೊಂಡು ಹೋಗಿ ಅವನ ನಾಲಿಗೆ ಮೇಲೆ ಆತನು ಕೈಯಿಟ್ಟು ಎಫತಾ ಎಂಬುದಾಗಿ ಹೇಳಿ ಆ ವ್ಯಕ್ತಿಗೆ ಬಿಡುಗಡೆ ಕೊಟ್ಟರು ಎಂಬುದಾಗಿ ಹೇಳಿದಾಗ ಅಲ್ಲಿರುವಂಥ ಜನರು ಮಾತಾಡಿಕೊಳ್ತಾ ಇದ್ದಾರೆ, ಯೇಸು ಎಲ್ಲವೂ ಚೆನ್ನಾಗಿ ಮಾಡಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಅದೇ ಯೇಸು ಇವತ್ತು ನಮ್ಮ ಸಂಗಡ ಕೂಡ ಇದ್ದಾರೆ ಪ್ರೇರೆ, ನಮ್ಮ ಜೀವಿತಗಳನ್ನು ಚೆನ್ನಾಗಿ ಮಾಡುವುದಕ್ಕಾಗಿ. ಆದರೆ ಆ ದೆಕಪೋಲಿ ಪ್ರಾಂತ್ಯದಿಂದ ಆ ಒಂದು ಗಲಿಲಾಯ ಸಮುದ್ರಕ್ಕೆ ಬಂದ ಮೇಲೆ ಸ್ವಾಮಿಯವರನ್ನು ಹುಡುಕಿಕೊಂಡು ಬಂದಿರತಕ್ಕಂಥ ಜನರ ರೀತಿಯಲ್ಲಿ ಯಥಾರ್ಥವಾಗಿರ್ತಕ್ಕಂಥ ಜೀವಿತ ನಮ್ಮದಾಗಿದೆಯಾ? ಒಂದು ಸಾರಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ನಮ್ಮನ್ನು ನಾವು ಪರೀಕ್ಷೆ ಮಾಡೋಣ. ಯಾರು ಕೂಡ ಮೌನವಾಗಿರುವಂಥದ್ದು ಬೇಡ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಬೇಡುವಂಥವರಿಗೆ ಖಂಡಿತವಾಗಿ ಕೊಡುವಂಥ ದೇವರು ಆತನು ಪ್ರಿಯರೇ. ಸತ್ಯವೇದ ಹೇಳುತ್ತದೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವವರಿಗೆ ಅನ್ಯಾಯಗಾರನಾದ ಆ ನ್ಯಾಯಾಧಿಪತಿಯೇ ನ್ಯಾಯವನ್ನು ಕೊಡಬೇಕೆಂಬುದಾಗಿ ಆಲೋಚನೆ ಮಾಡಿದಾಗ ಯಾವಾಗಲೂ ಕೂಡ ಒಳ್ಳೆಯದನ್ನೇ ಮಾಡುವಂಥ ಮಹಾದೇವರು ಆತನು ನೀವು ಬೇಡುವಾಗ ನಿಮ್ಮ ಬೇಡಿಕೆಯನ್ನು ತಿರಸ್ಕಾರ ಮಾಡುವನೇ ಎಂಬುದಾಗಿ. ಸಂದರ್ಭದಲ್ಲಿ ನಿನ್ನ ಜೀವಿತ ಚೆನ್ನಾಗಿರಬೇಕಾದರೆ
ನೀನು ಆತನನ್ನು ಬೇಡು, ಆತನನ್ನು ಹುಡುಕು, ನಿಧಿಯೋಪಾದಿಯಲ್ಲಿ ಆತನನ್ನು ಹುಡುಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರೇ, ನಿಮಗೆ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ, ನಮ್ಮ ಜೀವಿತಗಳನ್ನು ನಮ್ಮನ್ನು ಚೆನ್ನಾಗಿ ಮಾಡುವುದಕ್ಕಾಗಿಯೇ ನೀನು ಸ್ವಾಮಿ ಹೊರಟು ಬಂದಿದ್ದೀಯಪ್ಪ. ಚೆನ್ನಾಗಿಲ್ಲದ ಸ್ಥಿತಿ ಎಲ್ಲವನ್ನು ತೊಲಗಿಸುವುದಕ್ಕಾಗಿ ನೀನು ಬಂದಿದ್ದೀಯ ಸ್ವಾಮಿ. ಹೌದು ಕರ್ತನೆ, ವಾಕ್ಯದ ಮೂಲಕವಾಗಿ ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಸ್ವಾಮಿ, ಮೊದಲನೇದಾಗಿ ನಾವು ಹುಡುಕುವವರಾಗಬೇಕು, ಎರಡನೇದಾಗಿ ಬೇಡುವವರಾಗಬೇಕು, ಮೂರನೇದಾಗಿ ನಮ್ಮನ್ನು ನಿಮ್ಮ ಕೈಗೆ ನಾವು ಒಪ್ಪಿಸಿಕೊಡಬೇಕು, ನಾಲ್ಕನೇದಾಗಿ ಸ್ವಾಮಿ ನೀನು ಮಾಡಿದ ಕಾರ್ಯಗಳನ್ನು ಸಾರುವವರಾಗಬೇಕು ನಿನ್ನ ನಾಮದ ಮಹಿಮೆಗೋಸ್ಕರವಾಗಿ. ಐದನೇದಾಗಿ ನಿನ್ನನ್ನು ನಿತ್ಯ ನಿರಂತರವೂ ಹೊಗಳುವಂಥ ಮಕ್ಕಳು ನಾವು ಆಗಬೇಕು. ಎಲ್ಲವೂ ಚೆನ್ನಾಗಿ ಮಾಡಿದನೆಂಬುದಾಗಿ ಯಾವ ರೀತಿಯಾಗಿ ನಿನ್ನನ್ನು ಹೊಗಳಿದರೋ ಆ ಒಂದು ಜೀವಿತ ನಮ್ಮದಾಗಬೇಕೆಂಬುದಾಗಿ ನಮ್ಮ ಸಂಗಡ, ನಮ್ಮೆಲ್ಲರ ಸಂಗಡ ನೀನು ಮಾತನಾಡಿದ್ದಕ್ಕಾಗಿ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಬಂದಿರತಕ್ಕಂಥ ಇವರನ್ನು, ಇವರ ಕುಟುಂಬಗಳನ್ನು ಆಶೀರ್ವಾದ ಮಾಡು. ಪ್ರಾರ್ಥನೆ ಕೂಟ ಏರ್ಪಾಟು ಮಾಡಿರ್ತಕ್ಕಂಥ ನಿಂಗಮ್ಮ ಅವರನ್ನು, ಅವರ ಯಜಮಾನ, ಅವರ ಸಹೋದರಿ, ಅವ್ರ ಮಕ್ಕಳು ಎಲ್ಲರನ್ನು ಆಶೀರ್ವದಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿಬಿಡೊಂದೇ ಪರಮ ತಂದೆ, ಆಮೇನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ, ನಡೆಸುವಿಕೆ, ಅಲಂಕರಿಸುವಿಕೆ, ಬಲಪಡಿಸುವಿಕೆ ಕೂಡಿ ಬಂದಿರುವ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ.